ನಮಸ್ತೆ ಎಲ್ಲರಿಗೂ. ಪದ್ಮಾ ಜ್ಯೋತಿಷ್ಯ ಶಾಸ್ತ್ರಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಈ ವೃಷಭ ರಾಶಿಯವರ ಬಗ್ಗೆ ಏನೆಲ್ಲ ಒಂದು ಶುಭ ಫಲಗಳು ಇವೆ ಅಂತ ನಾವು ನೋಡ್ತಾ ಹೋಗೋಣ. ಈ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಈ ದೃಢ ಸಂಕಲ್ಪ, ಈ ಸ್ಥಿರತೆ ಮತ್ತು ಈ ಒಂದು ಪ್ರಾಯೋಗಿಕ ಜೀವನದ ಒಂದು ಸಂಕೇತ ಅಂತಾನೆ ಅನ್ಬಹುದು. ಈ ಒಂದು ಪರಿಶ್ರಮದ ಮೂಲಕ ನೀವು ಈ ಯಶಸ್ಸನ್ನ ನೀವು ಸಾಧಿಸ್ತೀರಾ. ಹಾಗಾಗಿ ದೃಢತೆ ಅನ್ನೋದು ಜೀವನದಲ್ಲಿ ನಾವು ಅಳವಡಿಸ್ಕೋಬೇಕು. ಯಾವುದೇ ಒಂದು ಕೆಲಸ ನಾವು ಮಾಡಬೇಕಾದ್ರೆ ಆ ಕೆಲಸ ನಾವು ಪೂರ್ಣಗೊಳಿಸುವವರೆಗೂ ನಮ್ಮಲ್ಲಿ ಈ ದೃಢತೆ ಅನ್ನೋದು ಒಂದು ಇದ್ದಾಗ ನಾವು ಉನ್ನತ ಸ್ಥಾನಕ್ಕೆ ಏರಲು ಸಹಾಯ ಮಾಡುತ್ತೆ. ಹಾಗಾಗಿ ನಮ್ಮಲ್ಲಿ ಈ ಆತ್ಮವಿಶ್ವಾಸ ಅನ್ನೋದು ಇದ್ರೆ ಈ ಗುರಿ ತಲುಪಲು ನಮಗೆ ತುಂಬಾನೇ ಸಹಾಯ ಮಾಡುತ್ತೆ. ಅದರಲ್ಲೂ ಕೂಡ ಈ ಸೌಮ್ಯ ಸ್ವಭಾವ ಇದ್ದವರಿಗೆ ನಾವು ಯಾವುದೇ ಒಂದು ಜೀವನದಲ್ಲಿ ಈ ವೃಷಭ ರಾಶಿಯವರಲ್ಲಿ ಆದಷ್ಟು ಈ ಸೌಮ್ಯ ಸ್ವಭಾವ ಅನ್ನೋದು ತುಂಬಾನೇ ಮನೆ ಮಾಡಿದೆ. ಹಾಗಾಗಿ ಅವ್ರ ಜೀವನದಲ್ಲಿ ಎಷ್ಟೇ ಈ ಕಷ್ಟ ಕಾರ್ಪಣ್ಯಗಳು ಕೂಡ ಈ ಎದುರಾದ್ರೂ ಅದನ್ನ ಎಲ್ಲ ಎದುರಿಸಿ ಮುನ್ನಡೆಯುವ ಈ ಒಂದು ಶಕ್ತಿ ಚೈತನ್ಯ ಇವರಲ್ಲಿ ಇರುತ್ತೆ. ನನ್ನ ಆತ್ಮೀಯ ವೃಷಭ ರಾಶಿಯವರೇ, ಬ್ರಹ್ಮಾಂಡದ ರಹಸ್ಯಗಳು ಮತ್ತು ಗ್ರಹಗಳ ನಿಗೂಢ ಚಲನೆಗಳು ನಮ್ಮ ಜೀವನದ ಮೇಲೆ ಹೇಗೆ ಪ್ರಭಾವ ಬೀರುತ್ತವೆ ಎಂಬುದನ್ನು ನಾವು ಸೂಕ್ಷ್ಮವಾಗಿ ಗಮನಿಸುತ್ತಾ ಬಂದಿದ್ದೇವೆ. ಆದರೆ ಇಂದು ನಾವು ಮಾತನಾಡುತ್ತಿರುವುದು ಕೇವಲ ಸಾಮಾನ್ಯ ಜ್ಯೋತಿಷ್ಯದ ಲೆಕ್ಕಾಚಾರದ ಬಗ್ಗೆ ಅಲ್ಲ. ಇಂದು ನಾವು ರಾಶಿಚಕ್ರದ ಅತ್ಯಂತ ಸ್ಥಿರ, ಧೀಮಂತ ಮತ್ತು ಹಾಗೂ ಕಠಿಣ ಪರಿಶ್ರಮಿ ರಾಶಿಯಾದ ವೃಷಭ ರಾಶಿಯ ಮಹತ್ತರ ಜೀವನ ಪರಿವರ್ತನೆಯ ಬಗ್ಗೆ ಆಳವಾಗಿ ಚರ್ಚಿಸಲಿದ್ದೇವೆ. ನಿಮ್ಮ ಜೀವನದಲ್ಲಿ ನೀವು ಇದುವರೆಗೆ ಅನುಭವಿಸಿದ ಕಷ್ಟಗಳು, ಅವಮಾನಗಳು ಮತ್ತು ನಂಬಿಕೆ ದ್ರೋಹಗಳ ಕಾಲ ಮುಗಿದು ಇಡೀ ಬದುಕನ್ನೇ ತಿರುವು ಮುರುವು ಮಾಡಬಲ್ಲ ಅತ್ಯಂತ ಶಕ್ತಿಶಾಲಿ ಮತ್ತು ದೈವಿಕ ಸಂದೇಶವೊಂದು ಬ್ರಹ್ಮಾಂಡದಿಂದ ಮೂಡಿಬಂದಿದೆ. ನಿಮ್ಮ ಜೀವನದ ಹಾದಿಯನ್ನು ಸಂಪೂರ್ಣವಾಗಿ ಬದಲಾಯಿಸಲು ಒಬ್ಬ ವಿಶೇಷ ವ್ಯಕ್ತಿಯ ಆಗಮನವಾಗುತ್ತಿದೆ, ಅಥವಾ ನಿಮ್ಮ ಹಳೆಯ ಸಂಬಂಧವೊಂದರಲ್ಲಿ ಊಹಿಸಲಾಗದ ಅದ್ಭುತ ಧನಾತ್ಮಕ ಬದಲಾವಣೆಗಳು ಎದುರಾಗುತ್ತಿವೆ. ಈ ಬದಲಾವಣೆಯು ಕೇವಲ ಒಂದು ಸಾಧಾರಣ ಘಟನೆಯಲ್ಲ, ಬದಲಿಗೆ ಇದು ನಿಮ್ಮ ಇಡೀ ಜೀವನದ ಆರ್ಥಿಕ, ಮಾನಸಿಕ ಮತ್ತು ಸಾಮಾಜಿಕ ಸ್ಥಿತಿಯನ್ನು ಬೇರು ಸಹಿತ ಬದಲಾಯಿಸುವ ಮಹಾಕ್ರಾಂತಿಯಾಗಿದೆ. ಕಳೆದ ದಿನಗಳ ಕಹಿ ನೆನಪುಗಳು ಮತ್ತು ಕರ್ಮದ ಒಂದು ಲೆಕ್ಕಾಚಾರ. ವೃಷಭ ರಾಶಿಯವರಾದ ನೀವು ಹುಟ್ಟಿನಿಂದಲೇ ಮೃದು ಸ್ವಭಾವದವರು, ಪ್ರಾಮಾಣಿಕರು ಮತ್ತು ಯಾರನ್ನಾದರೂ ನಂಬಿದರೆ ಅವರ ಹಿಂದೆ ತಮ್ಮ ಇಡೀ ಜೀವನವನ್ನೇ ಧಾರೆ ಎರೆಯುವಂತಹ ನಿಷ್ಕಲ್ಮಶ ಹೃದಯದವರು. ಆದರೆ ಪ್ರಕೃತಿಯ ನಿಯಮವೇ ಆಗಿದೆ. ಅತಿಯಾದ ಒಳ್ಳೆಯತನವೇ ಕೆಲವೊಮ್ಮೆ ನಮಗೆ ಶಾಪವಾಗಿ ಪರಿಣಮಿಸುತ್ತೆ. ಕಳೆದ ಕೆಲವು ವರ್ಷಗಳಲ್ಲಿ, ವಿಶೇಷವಾಗಿ ರಾಹು ಮತ್ತು ಕೇತುಗಳ ವಕ್ರದೃಷ್ಟಿ ಹಾಗೂ ಶನಿದೇವನ ಕಠಿಣ ಪರೀಕ್ಷಾ ಅವಧಿಯಲ್ಲಿ ನೀವು ಅನುಭವಿಸಿದ ನರಕ ಯಾತನೆ ಅಷ್ಟಿಷ್ಟಲ್ಲ. ನಿಮ್ಮ ಸ್ವಂತ ರಕ್ತ ಸಂಬಂಧಿಗಳು, ನೀವು ಪ್ರಾಣಕ್ಕಿಂತ ಹೆಚ್ಚಾಗಿ ನಂಬಿದ ಸ್ನೇಹಿತರು ಮತ್ತು ಯಾರ ಏಳಿಗೆಗಾಗಿ ನೀವು ಹಗಲಿರುಳು ಶ್ರಮಿಸಿದ್ದೀರೋ ಅದೇ ವ್ಯಕ್ತಿಗಳು ನಿಮಗೆ ಬೆನ್ನಿಗೆ ಚೂರಿ ಹಾಕಿದರು. ನೀವು ಆರ್ಥಿಕವಾಗಿ ಕಷ್ಟದಲ್ಲಿದ್ದಾಗ ಎಲ್ಲರೂ ಮುಖ ತಿರುಗಿಸಿ ನಿಂತ್ಕೊಂಡ್ರು. ರಾತ್ರಿ ಇಡೀ ಒಂಟಿಯಾಗಿ ಕುಳಿತು ಕಣ್ಣೀರು ಹಾಕಿದ ದಿನಗಳು, ನನ್ನ ಬದುಕು ಇಲ್ಲಿಗೆ ಕೊನೆಯಾಯಿತೇ ಎಂದು ಅಸಹಾಯಕತೆಯಿಂದ ದೇವರಿಗೆ ಪ್ರಶ್ನಿಸಿದ ಕ್ಷಣಗಳು ನಿಮಗೆ ನೆನಪಿರಬಹುದು. ಆದರೆ ನೆನಪಿಡಿ, ಬ್ರಹ್ಮಾಂಡದ ನ್ಯಾಯಾಲಯದಲ್ಲಿ ತಡವಾಗಬಹುದು, ಆದರೆ ಎಂದಿಗೂ ಅನ್ಯಾಯವಾಗುವುದಿಲ್ಲ. ನಿಮ್ಮ ಪ್ರತಿಯೊಂದು ಕಣ್ಣೀರಿನ ಹನಿಗೂ ಈಗ ಕಾಲವು ಲೆಕ್ಕ ಹೇಳುವ ಸಮಯ ಬಂದಿದೆ. ಗ್ರಹಗಳ ಮಹಾ ಮೈತ್ರಿ ಮತ್ತು ಅದೃಷ್ಟದ ಬಾಗಿಲು ತೆರೆಯುವ ಸಮಯ. ಪ್ರಸ್ತುತ ಬ್ರಹ್ಮಾಂಡದಲ್ಲಿ ಗುರು ಬೃಹಸ್ಪತಿಯ ಶುಭ ದೃಷ್ಟಿ ಹಾಗೂ ಶನಿದೇವನ ನ್ಯಾಯಯುತವಾದ ನೇರ ನಡೆ ನಿಮ್ಮ ರಾಶಿ ಭಾಗ್ಯಸ್ಥಾನದ ಮೇಲೆ ಪ್ರಭಾವ ಬೀರುತ್ತಿದೆ. ಜ್ಯೋತಿಷ್ಯ ಶಾಸ್ತ್ರದ ಅತ್ಯಂತ ಪ್ರಾಚೀನ ಗ್ರಂಥಗಳ ಪ್ರಕಾರ ವೃಷಭ ರಾಶಿಯ ಅಧಿಪತಿ ಶುಕ್ರನಾಗಿದ್ದು, ಈ ರಾಶಿಯವರು ಸೌಂದರ್ಯ, ಐಶ್ವರ್ಯ ಮತ್ತು ಸ್ಥಿರತೆಗೆ ಹೆಸರಾದವರು. ನಿಮ್ಮ ಈ ಜನ್ಮಜಾತ ಗುಣಗಳಿಗೆ ಈಗ ಗ್ರಹಗಳ ಬೆಂಬಲ ಸಿಕ್ಕಿದೆ. ಇನ್ನು ಮುಂದೆ ನಿಮ್ಮ ಜೀವನದಲ್ಲಿ ಸಂಭವಿಸಲಿರುವ ಬದಲಾವಣೆಗಳು ಸಣ್ಣ ಪ್ರಮಾಣದಲ್ಲವೇ ಅಲ್ಲ, ಬದಲಿಗೆ ಸುನಾಮಿಯಂತೆ ಬಂದು ನಿಮ್ಮ ಸುತ್ತಲಿನ ನಕಾರಾತ್ಮಕತೆಯನ್ನು ಕೊಚ್ಚಿ ಕೊಂಡೊಯ್ಯಲಿದೆ. ನಿಮ್ಮ ಭಾಗ್ಯವು ಈಗ ಮತ್ತೊಬ್ಬ ಅತ್ಯಂತ ಪ್ರಭಾವಶಾಲಿ ಅಥವಾ ದೈವಿಕ ಶಕ್ತಿಯುಳ್ಳ ವ್ಯಕ್ತಿಯ ಭಾಗ್ಯದೊಂದಿಗೆ ಜೋಡಿಸಲ್ಪಡುತ್ತಿದೆ. ಈ ವ್ಯಕ್ತಿಯ ಪ್ರವೇಶದಿಂದಾಗಿ ನೀವು ಎಲ್ಲೆಲ್ಲಿ ಸೋಲನ್ನು ಒಪ್ಪಿಕೊಂಡಿದ್ರೋ, ಯಾವ ಕೆಲಸಗಳು ಎಂದಿಗೂ ಪೂರ್ಣಗೊಳ್ಳುವುದಿಲ್ಲ ಎಂದು ಕೈ ಬಿಟ್ಟಿದ್ರೋ ಅಲ್ಲೆಲ್ಲ ಯಶಸ್ಸಿನ ಹೆದ್ದಾರಿಗಳು ತೆರೆದುಕೊಳ್ಳಲಿವೆ. ಸಮಾಜದಲ್ಲಿ ನಿಮ್ಮನ್ನು ಕಂಡು ನಗುತ್ತಿದ್ದವರು ನಿಮ್ಮ ಬಡತನ ಅಥವಾ ಅಸಹಾಯಕತೆಯನ್ನು ನೋಡಿ
ಆಡಿಕೊಳ್ಳುತ್ತಿದ್ದವರು ಇನ್ನು ಮುಂದೆ ನಿಮ್ಮ ಕಡೆಗೆ ತಲೆ ಎತ್ತಿ ಗೌರವದಿಂದ ನೋಡುವ ಪರಿಸ್ಥಿತಿ ನಿರ್ಮಾಣವಾಗಲಿದೆ. ಆತ್ಮೀಯ ವೃಷಭರಾಶಿಯ ಬಂಧುಗಳೇ, ಈಗ ನಾವು ಈ ದೈವಿಕ ಬದಲಾವಣೆಯ ಅತ್ಯಂತ ಪ್ರಮುಖ ಘಟ್ಟಕ್ಕೆ ಕಾಲಿಡುತ್ತಿದ್ದೇವೆ. ಆ 8 ಮಹಾ ಸಂಕೇತಗಳು ಮತ್ತು ಬದಲಾವಣೆಗಳು ಯಾವುವು ಎಂಬುದನ್ನು ಒಂದೊಂದಾಗಿ ಆಳವಾದ ಈ ಜ್ಯೋತಿಷ ಹಿನ್ನೆಲೆಯೊಂದಿಗೆ ತಿಳಿದುಕೊಳ್ಳೋಣ. ಆರ್ಥಿಕ ಸಾಮ್ರಾಜ್ಯದ ಪುನಶ್ಚೇತನ ಮತ್ತು ಕುಬೇರನ ಒಂದು ಕೃಪೆ. ಈ ವೃಷಭ ರಾಶಿಯವರ ಜೀವನದಲ್ಲಿ ಧನಸ್ಥಾನದ ಅಧಿಪತಿಯಾದ ಬುಧ ಮತ್ತು ಭಾಗ್ಯಸ್ಥಾನದ ಗ್ರಹಗಳ ಮೈತ್ರಿಯಿಂದಾಗಿ ಈ ಹೊಸ ವ್ಯಕ್ತಿಯ ಪ್ರವೇಶ ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಸಂಪೂರ್ಣವಾಗಿ ಬದಲಾಯಿಸಲಿದೆ. ಇದುವರೆಗೆ ನೀವು ಅನುಭವಿಸಿದ ಸಾಲದ ಬಾಧೆ ಇರ್ಬೋದು, ಕೈಗೆ ಬಂದ ತುತ್ತು ಬಾಯಿಗೆ ಬರದೇ ಹೋದ ಪರಿಸ್ಥಿತಿ ಮತ್ತು ಈ ವ್ಯಾಪಾರ ವ್ಯವಹಾರಗಳಲ್ಲಿ ನಿರಂತರವಾಗಿ ಎದುರಾಡುತ್ತಿದ್ದ ನಷ್ಟಗಳು ಇನ್ನು ಮುಂದೆ ಇತಿಹಾಸವಾಗಲಿವೆ. ಈ ಹೊಸ ಸಂಬಂಧದ ಅದೃಷ್ಟ ಎಂತಹದ್ದು ಎಂದರೆ ಅವರ ಸಲಹೆ ಅಥವಾ ಅವರ ಅದೃಷ್ಟದ ಪ್ರಭಾವದಿಂದಾಗಿ ನಿಮ್ಮ ಮನೆಗೆ ಧನಲಕ್ಷ್ಮಿಯ ಆಶೀರ್ವಾದ ನಿರಂತರವಾಗಿ ಹರಿಯಲಿದೆ. ನಿಂತು ಹೋಗಿದ್ದ ಹಳೆಯ ಬಾಕಿಯ ಹಣ ನಿಮ್ಮ ಕೈ ಸೇರಲಿದೆ. ಭೂಮಿ ಅಥವಾ ಆಸ್ತಿಗೆ ಸಂಬಂಧಿಸಿದ ವಿವಾದಗಳು ನಿಮ್ಮ ಪರವಾಗಿ ಬಗೆಹರಿಯಲಿವೆ. ಕೇವಲ ಹಣ ಬರುವುದು ಮಾತ್ರವಲ್ಲ, ಅದನ್ನು ಸರಿಯಾದ ರೀತಿಯಲ್ಲಿ ಹೂಡಿಕೆ ಮಾಡಿ ನಿಮ್ಮ ಆರ್ಥಿಕ ಸಾಮ್ರಾಜ್ಯವನ್ನು ವಿಸ್ತರಿಸುವ ಅದ್ಭುತ ಬುದ್ಧಿಶಕ್ತಿ ಮತ್ತು ಮಾರ್ಗದರ್ಶನ ನಿಮಗೆ ಲಭಿಸಲಿದೆ. ನಿಮ್ಮ ಮನೆಯ ತಿಜೋರಿ ಎಂದಿಗೂ ಖಾಲಿಯಾಗದಂತೆ ಬ್ರಹ್ಮಾಂಡದ ಶಕ್ತಿಗಳು ನೋಡಿಕೊಳ್ಳಲಿವೆ. ಶತ್ರುಗಳ ನಾಶ ಮತ್ತು ಸಾಮಾಜಿಕ ಗೌರವದ ಒಂದು ಮರುಕಳಿಕೆ. ನಿಮ್ಮ ಬೆನ್ನಿಗೆ ಚೂರಿ ಹಾಕಿದವರು ನಿಮ್ಮ ಸರಳತೆಯನ್ನು ದುರುಪಯೋಗ ಪಡಿಸಿಕೊಂಡು ನಿಮ್ಮನ್ನು ಸಮಾಜದಲ್ಲಿ ಕೀಳಾಗಿ ಕಾಣುವಂತೆ ಮಾಡಿದ ಶತ್ರುಗಳ ಕಾಲ ಈಗ ಮುಗಿದಿದೆ. ಶನಿದೇವನ ನೇರ ದೃಷ್ಟಿಯು ನಿಮ್ಮ ರಾಶಿಯ ಮೇಲೆ ಇರುವುದರಿಂದ ನಿಮ್ಮ ವಿರುದ್ಧ ಪಿತೂರಿ ನಡೆಸಿದವರೆಲ್ಲರೂ ತಾವಾಗಿಯೇ ಬಂದು ನಿಮ್ಮ ಕಾಲಿಗೆ ಬೀಳುವ ದಿನಗಳು ದೂರವಿಲ್ಲ. ಈ ವಿಶೇಷ ವ್ಯಕ್ತಿಯು ನಿಮ್ಮ ಜೀವನಕ್ಕೆ ಕೇವಲ ಒಬ್ಬ ಹಿತೈಷಿಯಾಗಿ ಮಾತ್ರ ಬರುವುದಿಲ್ಲ, ಬದಲಿಗೆ ನಿಮ್ಮ ಸುತ್ತಲೂ ಒಂದು ರಕ್ಷಣಾ ಕವಚ ಅಥವಾ ಈ ಡಾಲಿನಂತೆ ನಿಲ್ಲಲಿದ್ದಾರೆ. ನಿಮ್ಮ ಶತ್ರುಗಳು ನಿಮ್ಮ ವಿರುದ್ಧ ಯಾವುದೇ ತಂತ್ರ ಹೂಡಿದರೂ ಅದು ಅವರ ಮೇಲೆಯೇ ತಿರುಗೇಟು ನೀಡುವಂತೆ ಪ್ರಕೃತಿಯು ನಿಯಂತ್ರಣದಲ್ಲಿ ಇಡುತ್ತೆ. ನಿಮ್ಮ ಕಳೆದುಹೋದ ಗೌರವ, ಕೀರ್ತಿ ಮತ್ತು ಪ್ರತಿಷ್ಠೆ ಸಮಾಜದಲ್ಲಿ ದುಪ್ಪಟ್ಟಾಗಿ ಮರಳಿ ಬರಲಿದೆ. ನೀವು ಸಮಾಜದ ಉನ್ನತ ಸ್ಥಾನದಲ್ಲಿ ಕುಳಿತುಕೊಳ್ಳುವುದನ್ನು ಯಾರಿಂದಲೂ ತಡೆಯಲು ಸಾಧ್ಯವಿಲ್ಲ. ಆಂತರಿಕ ಶಕ್ತಿ ಮತ್ತು ಅದ್ಭುತ ಆತ್ಮವಿಶ್ವಾಸದ ಉಗಮ. ನಿರಂತರ ಸೋಲುಗಳಿಂದಾಗಿ ನಿಮ್ಮ ಒಳಮನಸ್ಸು ತುಂಬ ದುರ್ಬಲವಾಗಿತ್ತು. ನನ್ನ ಕೈಲಿ ಏನೂ ಸಾಧ್ಯವಿಲ್ಲವೇ ಎಂದು ಕೀಳರಿಮೆ ನಿಮ್ಮನ್ನು ಕಾಡುತ್ತಿತ್ತು. ಆದರೆ ಈ ದೈವಿಕ ಸಂಬಂಧವು ನಿಮ್ಮೊಳಗೆ ಸುಪ್ತವಾಗಿದ್ದ ಆನೆ ಬಲವನ್ನು ಎಬ್ಬಿಸಲಿದೆ. ನಿಮ್ಮಲ್ಲಿ ಹೊಸದೊಂದು ಶಕ್ತಿ, ಹೊಸದೊಂದು ಹುಮ್ಮಸ್ಸು ಜಾಗೃತವಾಗಲಿದೆ. ನೀವು ಕೇವಲ ಒಬ್ಬ ಸಾಮಾನ್ಯ ವ್ಯಕ್ತಿಯಲ್ಲ, ಬದಲಿಗೆ ಬೆಟ್ಟದಂತಹ ಕಷ್ಟ ಬಂದರೂ ಅಚಲವಾಗಿ ನಿಲ್ಲಬಲ್ಲ ಈ ವೃಷಭ ಅಂದರೆ ಧೀರರು ಎಂಬುದನ್ನು ಈ ಜಗತ್ತಿಗೆ ಸಾಬೀತುಪಡಿಸುವ ಸಮಯ ಇದಾಗಿದೆ. ನಿಮ್ಮ ನಿರ್ಧಾರಗಳನ್ನು ತೆಗೆದುಕೊಳ್ಳುವಲ್ಲಿ ನೀವು ಈಗ ಸ್ವತಂತ್ರರಾಗುತ್ತೀರಿ ಮತ್ತು ನಿಮ್ಮ ಮಾತಿಗೆ ಸಮಾಜದಲ್ಲಿ ಅತ್ಯಂತ ಹೆಚ್ಚಿನ ಮೌಲ್ಯ ಸಿಗಲಿದೆ. ನಿಮ್ಮ ಆಂತರಿಕ ಶಕ್ತಿಯೇ ಇನ್ನು ಮುಂದೆ ನಿಮ್ಮ ಯಶಸ್ಸಿನ ಮೂಲ ಮಂತ್ರವಾಗಲಿದೆ. ಆತ್ಮೀಯ ವೃಷಭ ರಾಶಿಯ ಈ ಭಕ್ತದವರೇ, ಬ್ರಹ್ಮಾಂಡದ ನಿಗೂಢ ಲೆಕ್ಕಾಚಾರಗಳು ನಿಮ್ಮ ಪರವಾಗಿ ಹೇಗೆ ಕೆಲಸ ಮಾಡುತ್ತಿವೆ ಎಂಬುದರ ಮುಂದಿನ ಅದ್ಭುತ ಸಂಕೇತಗಳನ್ನು ಈಗ ತಿಳಿಯೋಣ. ಗ್ರಹಗಳ ಅತ್ಯಂತ ಸೂಕ್ಷ್ಮವಾದ ನಡೆಗಳನ್ನು ಗಮನಿಸಿದರೆ ಜೂನ್ 5ರ ಆ ಒಂದು ಮಹತ್ವದ ದಿನದ ನಂತರ ನಿಮ್ಮ ಬದುಕಿನಲ್ಲಿ ಒಂದು ಅದೃಶ್ಯ ಕ್ರಾಂತಿ ಆರಂಭವಾಗಿದೆ. ಈ ಜುಲೈ ಮೊದಲ ವಾರದಲ್ಲಿ ನಿಮಗೆ ಈ ಒಂದು ಕರೆ ಅಥವಾ ಈ ಒಂದು ಅನಿರೀಕ್ಷಿತ ಸಂದೇಶ ನಿಮ್ಮ ಅದೃಷ್ಟದ ಬಾಗಿಲನ್ನು ತೆರೆಯುತ್ತೆ. ಮೊದಲೆಲ್ಲ ನೀವು ಯಾರಿಗೆ ಕರೆ ಮಾಡಿದರೂ ನಿರಾಸೆಯ ಉತ್ತರ ಸಿಗುತ್ತಿತ್ತು. ಆದರೆ ಈ ಒಂದು ಘಟನೆಯು ನಿಮ್ಮ ಇಡೀ ಜೀವನದ ದಿಕ್ಕನ್ನೇ ಬದಲಾಯಿಸಿದೆ. ಇದು ಕೇವಲ ಕಾಕತಾಳೀಯವಲ್ಲ, ಇದು ಬ್ರಹ್ಮಾಂಡವು ನಿಮಗೆ ನೀಡಿದ ಸ್ಪಷ್ಟ ಸೂಚನೆಯಾಗಿದೆ. ನಿಮ್ಮ ಭಾಗ್ಯದ ಬೀಗಕ್ಕೆ ಸರಿಯಾದ ಚಾವಿ ಸಿಕ್ಕಿದಂತಾಗಿತ್ತು. ಇನ್ನು ಮುಂದೆ ಪ್ರತಿಯೊಂದು ಕೆಲಸವೂ ಅತ್ಯಂತ ಸುಲಭವಾಗಿ ಮತ್ತು ಯಾವುದೇ ಅಡೆತಡೆಗಳಿಲ್ಲದೆ ಪೂರ್ಣಗೊಳ್ಳಲಿದೆ. ಮಾನಸಿಕ ಗಾಯಗಳಿಗೆ ದೈವಿಕ ಮತ್ತು ನೆಮ್ಮದಿಯ ಒಂದು ಪುನರಾಗಮನ. ವೃಷಭ ರಾಶಿಯ ದೊಡ್ಡ ಶತ್ರುವೆಂದರೆ ಅವರದ್ದೇ ಆದ ಅತಿಯಾದ ಆಲೋಚನೆ. ಹಳೆಯ ಕಹಿ ಘಟನೆಗಳು, ತಮಗೆ ದ್ರೋಹ ಮಾಡಿದವರ ಮುಖಗಳು ನಿಮ್ಮನ್ನು ರಾತ್ರಿಯಿಡೀ ನಿದ್ದೆಯಿಲ್ಲದಂತೆ ಮಾಡುತ್ತಿದ್ದವು. ಆದರೆ ಈಗ ಜೀವನಕ್ಕೆ ಬರಲಿರುವ ಆ ವಿಶೇಷ ವ್ಯಕ್ತಿಯು ನಿಮ್ಮ ಮನಸ್ಸಿಗೆ ಕೇವಲ ಸಂತೋಷವನ್ನು ಮಾತ್ರ ತರುವುದಿಲ್ಲ, ನಿಮ್ಮ ಆಳವಾದ ಮಾನಸಿಕ ಗಾಯಗಳಿಗೆ ಔಷಧಿಯಾಗಲಿದ್ದಾರೆ. ಅವರ ಸಾಮೀಪ್ಯವು ನಿಮಗೆ ಎಂತಹ ನೆಮ್ಮದಿಯನ್ನು ನೀಡುತ್ತೆ ಅಂದರೆ
ಇಡೀ ಪ್ರಪಂಚವೇ ನಿಮ್ಮ ವಿರುದ್ಧ ನಿಂತರೂ ನೀವು ಒಬ್ಬರೇ ಎಲ್ಲವನ್ನ ಎದುರಿಸಬಲ್ಲೆ ಎಂಬ ಅದ್ಭುತ ಮಾನಸಿಕ ಸ್ಥೈರ್ಯ ನಿಮ್ಮದಾಗಲಿದೆ. ನಿಮ್ಮ ಮನಸ್ಸಿನಲ್ಲಿದ್ದ ಹಳೆಯ ಕಹಿ ಭಯ ಅಥವಾ ಆತಂಕಗಳು ಸಂಪೂರ್ಣವಾಗಿ ಭಸ್ಮವಾಗಿ ಕೇವಲ ಶಾಂತಿ ಮತ್ತು ಸಕಾರಾತ್ಮಕತೆ ಮಾತ್ರ ಉಳಿಯಲಿದೆ. ಶತ್ರುಗಳ ತಂತ್ರಗಳು ಸಂಪೂರ್ಣ ಉಡೀಸ್ ಮತ್ತು ಈ ಒಂದು ನಿಮ್ಮ ಏಳಿಗೆಯನ್ನು ಸಹಿಸದ ವಿರೋಧಿಗಳು ನಿಮ್ಮನ್ನು ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ತುಳಿಯಲು ಎಷ್ಟೋ ಸ್ಕೆಚ್ಗಳು ಹಾಕಿದ್ರು. ನಿಮ್ಮ ಬೆನ್ನ ಹಿಂದೆ ನಿಂದಿಸಿ ನಿಮ್ಮ ಹೆಸರನ್ನು ಕೆಡಿಸಲು ಪ್ರಯತ್ನಿಸಿದ್ರು. ಆದರೆ ಈಗ ಕಾಲ ಬದಲಾಗಿದೆ. ಬ್ರಹ್ಮಾಂಡದ ಅತ್ಯಂತ ಪವಿತ್ರ ಶಕ್ತಿಗಳು ನಿಮ್ಮ ಬೆನ್ನಿಗೆ ನಿಂತಿರುವುದರಿಂದ ನಿಮ್ಮ ಶತ್ರುಗಳು ಇನ್ನು ಮುಂದೆ ಎಷ್ಟು ತಂತ್ರ ಹೂಡಿದರೂ ನಿಮ್ಮ ತಲೆಯ ಒಂದು ಕೂದಲನ್ನು ಸಹ ಮುಟ್ಟಲು ಸಾಧ್ಯವೇ ಇಲ್ಲ. ನಿಮ್ಮ ಪ್ರಾಮಾಣಿಕತೆ ಮತ್ತು ನಿಷ್ಕಲ್ಮಶ ಸ್ವಭಾವವೇ ನಿಮಗೆ ದೈವಿಕ ರಕ್ಷಣಾ ಕವಚವಾಗಲಿದೆ. ನಿಮ್ಮನ್ನು ನಾಶ ಮಾಡಲು ಬಂದವರು ತಾವೇ ಹಳ್ಳಕ್ಕೆ ಬೀಳುವ ಪರಿಸ್ಥಿತಿ ನಿರ್ಮಾಣವಾಗಲಿದೆ. ನಿಮ್ಮ ವಿರೋಧಿಗಳ ಈ ಒಂದು ಸದ್ದಡಗಿ ನಿಮ್ಮ ವಿಜಯದ ಪತಾಕೆ ಹಾರಾಡಲಿದೆ. ಕೌಟುಂಬಿಕ ಕ್ಲೇಶಗಳ ಅಂತ್ಯ ಮತ್ತು ಹಳೆಯ ಪ್ರೀತಿಯ ಒಂದು ಪುನರಾಗಮನ. ವೃಷಭ ರಾಶಿಯವರ ಚತುರ್ಥ ಭಾವ ಮತ್ತು ಸಪ್ತಮ ಭಾವಗಳ ಮೇಲೆ ಗುರು ಬೃಹಸ್ಪತಿಯ ಶುಭ ದೃಷ್ಟಿ ಬೀಳುತ್ತಿರುವುದರಿಂದ ನಿಮ್ಮ ಕುಟುಂಬದಲ್ಲಿ ಇದುವರೆಗೆ ಇದ್ದ ಭಿನ್ನಾಭಿಪ್ರಾಯಗಳು, ಅಸಮಾಧಾನಗಳು ಮತ್ತು ಮಾನಸಿಕ ದೂರಗಳು ಸಂಪೂರ್ಣವಾಗಿ ದೂರವಾಗಲಿವೆ. ಈ ಹೊಸ ವ್ಯಕ್ತಿಯ ಪ್ರವೇಶ ಅಥವಾ ನಿಮ್ಮ ಹಳೆಯ ಸಂಬಂಧದಲ್ಲಿ ಮೂಡುವ ಹೊಸ ತಿರುವು ನಿಮ್ಮ ಇಡೀ ಕೌಟುಂಬಿಕ ವಾತಾವರಣವನ್ನೇ ಪ್ರೇಮಮಯವಾಗಿಸಲಿದೆ. ನಿಮ್ಮನ್ನು ತಪ್ಪು ತಿಳಿದುಕೊಂಡಿದ್ದ ದಂಪತಿಗಳು, ಪ್ರೇಮಿಗಳು ಅಥವಾ ಒಡಹುಟ್ಟಿದವರು ತಮ್ಮ ತಪ್ಪಿನ ಅರಿವಾಗಿ ನಿಮ್ಮ ಬಳಿಗೆ ಮರಳಿ ಬರಲಿದ್ದಾರೆ. ನಿಮ್ಮ ಮನೆಯಲ್ಲಿ ನೆಮ್ಮದಿಯ ವಾತಾವರಣ ಸೃಷ್ಟಿಯಾಗಲಿದ್ದು ಮಂಗಳಕರ ಕಾರ್ಯಗಳು ಜರುಗುವ ಸುಯೋಗ ಒದಗಿ ಬರಲಿದೆ. ಈ ಸಂಬಂಧವು ನಿಮಗೆ ಕೇವಲ ಹೊರಗಿನ ಪ್ರಪಂಚದಲ್ಲಿ ಮಾತ್ರವಲ್ಲ, ನಿಮ್ಮ ಸ್ವಂತ ಮನೆಯೊಳಗೂ ಅತ್ಯುನ್ನತ ನೆಮ್ಮದಿಯನ್ನು ತಂದುಕೊಡಲಿದೆ. ಈಶ್ವರಿಯ ಉಡುಗೊರೆ ಮತ್ತು ಇಷ್ಟದೇವತಾ ಸಿದ್ಧಿ. ನಿಮ್ಮ ಜೀವನಕ್ಕೆ ಬರಲಿರುವ ಆ ವಿಶೇಷ ವ್ಯಕ್ತಿ ಕೇವಲ ರಕ್ತ ಮಾಂಸಗಳ ಮನುಷ್ಯನಲ್ಲ, ಬದಲಿಗೆ ನೀವು ಕಳೆದ ಹಲವು ವರ್ಷಗಳಿಂದ ಪೂಜಿಸುತ್ತಿರುವ ನಿಮ್ಮ ಇಷ್ಟದೇವತೆ ಅಥವಾ ಬ್ರಹ್ಮಾಂಡವು ನಿಮಗೆ ಕಳುಹಿಸಿಕೊಡುತ್ತಿರುವ ಒಂದು ದೈವಿಕ ಉಡುಗೊರೆಯಾಗಿದೆ. ನೀವು ಕತ್ತಲೆಯಲ್ಲಿ ತಡಕಾಡುತ್ತಿರುವಾಗ ದೀಪದಂತೆ ಬಂದು ನಿಮ್ಮ ಕೈ ಹಿಡಿದು ನಡೆಸುವ ಶಕ್ತಿ ಆ ವ್ಯಕ್ತಿಗೆ ಇದೆ. ಅವರ ಪ್ರವೇಶದ ನಂತರ ನಿಮ್ಮ ಆಧ್ಯಾತ್ಮಿಕ ಶಕ್ತಿ ದುಪ್ಪಟ್ಟವಾಗಲಿದೆ. ನಿಮ್ಮ ಭಾಗ್ಯದ ಬಾಗಿಲುಗಳು ಒಂದೊಂದಾಗಿ ತೆರೆದುಕೊಳ್ಳುತ್ತಾ ಹೋದಂತೆ ನಿಮ್ಮ ಭಕ್ತಿ ಮತ್ತು ದೈವಿಕ ನಂಬಿಕೆ ಇನ್ನಷ್ಟು ಗಟ್ಟಿಯಾಗಲಿದೆ. ನಿಮ್ಮನ್ನು ಕಷ್ಟದ ಸುಳಿಗೆ ತಳ್ಳಿ ಮೌನವಾಗಿ ನೋಡುತ್ತಿದ್ದ ಕಾಲ ಮುಗಿದು ಪ್ರಕೃತಿಯೇ ನಿಮ್ಮನ್ನು ಸಿಂಹಾಸನದ ಮೇಲೆ ಕೂರಿಸಲು ಸನ್ನದ್ಧವಾಗಿದೆ. ನೀವು ಮಾಡಬೇಕಾದ ಸರಳ ದೈವಿಕ ಪರಿಹಾರಗಳು. ಈ ಅದ್ಭುತ ಧನಾತ್ಮಕ ಶಕ್ತಿಯನ್ನು ನಿಮ್ಮ ಜೀವನದಲ್ಲಿ ಶಾಶ್ವತವಾಗಿ ಉಳಿಸಿಕೊಳ್ಳಲು ಪ್ರತಿದಿನ ಸಂಜೆ ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಅಥವಾ ತುಳಸಿ ಕಟ್ಟೆಯ ಬಳಿ ಶುದ್ಧ ಹಸುವಿನ ತುಪ್ಪದ ದೀಪವನ್ನು ತಪ್ಪದೇ ಹಚ್ಚಿ ನಿಮ್ಮ ಇಷ್ಟದೇವತೆ ಮತ್ತು ಈ ಚಾಮುಂಡೇಶ್ವರಿ ದೇವಿಗೆ ಧನ್ಯವಾದಗಳನ್ನು ಅರ್ಪಿಸಿ. ನನ್ನ ಜೀವನದಲ್ಲಿ ಆಗುತ್ತಿರುವ ಈ ಸುಂದರ ಬದಲಾವಣೆಗೆ ನಾನು ಸಂಪೂರ್ಣವಾಗಿ ಸಿದ್ಧನಾಗಿದ್ದೇನೆ ಎಂದು ಮನಸ್ಸಿನಲ್ಲೇ ಸಂಕಲ್ಪ ಮಾಡಿ. ಕಣ್ಣೀರಿನ ದಿನಗಳು ಮುಗಿದಿವೆ. ಇನ್ನು ಮುಂದೆ ವಿಜಯದ ಸಂಭ್ರಮವನ್ನು ಆಚರಿಸುವ ಸಮಯ ನಿಮ್ಮದಾಗಿದೆ. ಕಾಲಚಕ್ರದ ಭ್ರಮಣೆಯಲ್ಲಿ 2026ರ ಜುಲೈ ತಿಂಗಳ ಮೊದಲ 10 ದಿನಗಳು ಅತ್ಯಂತ ಮಹತ್ವದ ಹಾಗೂ ಐತಿಹಾಸಿಕ ಬದಲಾವಣೆಗಳಿಗೆ ಸಾಕ್ಷಿಯಾಗಲಿದೆ. ಜುಲೈ 1ರಿಂದ ಜುಲೈ 10ರವರೆಗಿನ ಈ ಒಂದು ಕಾಲಘಟ್ಟವು ಬ್ರಹ್ಮಾಂಡದ ಗ್ರಹಗಳ ನಡಿಗೆಯಲ್ಲಿ ಅದ್ಭುತವಾದ ಶುಭಯೋಗಗಳನ್ನು ಸೃಷ್ಟಿಸುತ್ತಿದೆ. ಈ ಅವಧಿಯಲ್ಲಿ ನಿಮ್ಮ ರಾಶ್ಯಾಧಿಪತಿಯಾದ ಶುಕ್ರನ ಬಲವರ್ಧನೆ ಮತ್ತು ಲಾಭಸ್ಥಾನದಲ್ಲಿ ಸಂಭವಿಸಲಿರುವ ಗ್ರಹಗಳ ಮೈತ್ರಿಯು ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸುವ ಶಕ್ತಿಯನ್ನು ಹೊಂದಿದೆ. ಸಂಕಟಮೋಚನಾದ ಶ್ರೀ ಆಂಜನೇಯ ಸ್ವಾಮಿಯ ವಿಶೇಷ ದಿವ್ಯ ಅನುಗ್ರಹವು ಈ ಸಮಯದಲ್ಲಿ ನಿಮಗೆ ರಕ್ಷಾ ಕವಚದಂತೆ ಕೆಲಸ ಮಾಡಲಿದ್ದು, ದೀರ್ಘಕಾಲದಿಂದ ನಿಮ್ಮನ್ನು ಕಾಡುತ್ತಿದ್ದ ಕಷ್ಟಗಳು, ಸಾಲದ ಬಾಧೆಗಳು ಮತ್ತು ಮಾನಸಿಕ ಕ್ಲೇಶಗಳು ಸಂಪೂರ್ಣವಾಗಿ ನಿವಾರಣೆಯಾಗುತ್ತೆ. ಬ್ರಹ್ಮಾಂಡದಲ್ಲಿ ಸೂರ್ಯ, ಬುಧ ಮತ್ತು ಶುಕ್ರನ ಯುತಿಯು ನಿಮ್ಮ ವ್ಯಕ್ತಿತ್ವದಲ್ಲಿ ಹೊಸ ಕಳೆಯನ್ನು ತರಲಿದೆ. ಇದು ಕೇವಲ ಸಾಧಾರಣ ದಿನಗಳಲ್ಲ, ಬದಲಿಗೆ ನಿಮ್ಮ ಅದೃಷ್ಟದ ಬಾಗಿಲು ತೆರೆಯುವ ಸುವರ್ಣಾವಕಾಶ. ಗ್ರಹಗಳ ಈ ಒಂದು ಗೋಚಾರ ಫಲವು ವೃಷಭ ರಾಶಿಯವರಿಗೆ ಅಭೂತಪೂರ್ವ ಧನಲಾಭ, ಕೌಟುಂಬಿಕ ಸೌಖ್ಯ ಮತ್ತು ಸಮಾಜದಲ್ಲಿ ಉನ್ನತ ಗೌರವವನ್ನು ತಂದುಕೊಡುತ್ತೆ. ಈ 10 ದಿನಗಳಲ್ಲಿ ನಿಮ್ಮ ಬುದ್ಧಿಶಕ್ತಿ ಮತ್ತು ಚಾತುರ್ಯವು ಉತ್ತುಂಗದಲ್ಲಿ ಇರಲಿದ್ದು, ನೀವು ಕೈಗೊಳ್ಳುವ ಪ್ರತಿಯೊಂದು ನಿರ್ಧಾರವು ಯಶಸ್ಸಿನತ್ತ ಹೆಜ್ಜೆಯನ್ನು ಇಡಲಿದೆ. ಆರ್ಥಿಕ ದೃಷ್ಟಿಕೋನದಿಂದ ನೋಡಿದಾಗ ಈ 10 ದಿನಗಳ ಅವಧಿಯು ಅತ್ಯಂತ ಲಾಭದಾಯಕವಾಗಿರಲಿದೆ. ದೀರ್ಘಕಾಲದಿಂದ ಎಲ್ಲೋ ಸಿಲುಕಿಕೊಂಡಿದ್ದ ಬಾರದೆ ಹೋದಿತು ಎಂದು ನೀವು ಆಶೆಯನ್ನೇ ಬಿಟ್ಟಿದ್ದ ಹಣವು
ಈ ಸಮಯದಲ್ಲಿ ನಿಮ್ಮ ಕೈ ಸೇರಲಿದೆ. ಹಣಕಾಸಿನ ಹರಿವು ಹೆಚ್ಚಾಗುವುದರಿಂದ ನಿಮ್ಮ ಮನಸ್ಸಿನ ಮೇಲಿದ್ದ ದೊಡ್ಡ ಆರ್ಥಿಕ ಹೊರೆ ಇಳಿಯಲಿದೆ. ದೀರ್ಘಕಾಲೀನ ಹೂಡಿಕೆ. ಈ ಅವಧಿಯಲ್ಲಿ ನೀವು ಮಾಡುವ ಭೂಮಿ, ಚಿನ್ನ ಅಥವಾ ಸ್ಥಿರಾಸ್ತಿಯ ಮೇಲಿನ ಹೂಡಿಕೆಗಳು ಭವಿಷ್ಯದಲ್ಲಿ ನಿಮಗೆ ಊಹಿಸಲಾಗದಷ್ಟು ದೊಡ್ಡ ಮಟ್ಟದ ಲಾಭವನ್ನು ತಂದುಕೊಡಲಿವೆ. ಗ್ರಹಗಳ ಅನುಕೂಲತೆ ಇರುವುದರಿಂದ ಆಲೋಚಿಸಿ ಮಾಡುವ ಹೂಡಿಕೆಗಳು ಸಕಾರಾತ್ಮಕ ಫಲಿತಾಂಶ ನೀಡಲಿವೆ. ಯಾರಾದರೂ ನಿಮ್ಮಿಂದ ಸಾಲ ಪಡೆದು ಕೈ ಕೊಟ್ಟಿದ್ದರೆ ಈ 10 ದಿನಗಳಲ್ಲಿ ಸೌಮ್ಯವಾಗಿ ಮತ್ತೊಮ್ಮೆ ಪ್ರಯತ್ನಿಸಿ. ಖಂಡಿತವಾಗಿಯೂ ಹಣದ ಬಹುಪಾಲು ನಿಮ್ಮ ಕೈ ಸೇರಲಿದೆ. ಆದಾಗ್ಯೂ ಆರ್ಥಿಕವಾಗಿ ಸದೃಢವಾಗುತ್ತಿದ್ದಂತೆ ನಿಮ್ಮಲ್ಲಿ ಜಾಗರೂಕತೆಯು ಅಷ್ಟೇ ಮುಖ್ಯವಾಗಿರುತ್ತೆ. ಅನಗತ್ಯ ಖರ್ಚುಗಳಿಗೆ ಬ್ರೇಕ್ ಹಾಕುವುದು ಮತ್ತು ಬಜೆಟ್ ಅನ್ವಯ ನಡೆದುಕೊಳ್ಳುವುದು ನಿಮ್ಮ ಆರ್ಥಿಕ ಸ್ಥಿರತೆಯನ್ನು ದೀರ್ಘಕಾಲದವರೆಗೆ ಕಾಯ್ದುಕೊಳ್ಳಲು ಸಹಾಯ ಮಾಡುತ್ತೆ. ವೃತ್ತಿರಂಗದಲ್ಲಿ ವೃಷಭ ರಾಶಿಯವರಿಗೆ ಇದು ಅತ್ಯಂತ ಪ್ರಶಂಸನೀಯ ಮತ್ತು ಪ್ರಗತಿಪರ ಸಮಯವಾಗಿದೆ. ನೀವು ಉದ್ಯೋಗಸ್ಥರಾಗಲಿ ಅಥವಾ ಸ್ವಯಂ ಉದ್ಯಮಿಯಾಗಲಿ, ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ದೊರೆಯುವ ಕಾಲ ಸನಿಹವಾಗಿದೆ. ಉದ್ಯೋಗದಲ್ಲಿ ನಿಮ್ಮ ಮೇಲಾಧಿಕಾರಿಗಳು ನಿಮ್ಮ ಕಾರ್ಯವೈಖರಿಯನ್ನು ಮುಕ್ತಕಂಠದಿಂದ ಶ್ಲಾಘಿಸಲಿದ್ದಾರೆ. ಬಹುದಿನಗಳಿಂದ ಬಾಕಿ ಉಳಿದಿದ್ದ ಬಡ್ತಿ ಮತ್ತು ವೇತನ ಹೆಚ್ಚಳದ ಸಿಹಿ ಸುದ್ದಿ ಮತ್ತು ಈ 10 ದಿನಗಳಲ್ಲಿ ನಿಮ್ಮನ್ನು ಹುಡುಕಿಕೊಂಡು ಬರಲಿದೆ. ನಿಮ್ಮ ಕಾರ್ಯಕ್ಷಮತೆಯು ಸಂಸ್ಥೆಯಲ್ಲಿ ನಿಮಗೆ ಹೊಸ ಗುರುತನ್ನು ತಂದುಕೊಡಲಿದೆ. ನಿಮ್ಮ ಸಲಹೆಗಳನ್ನು ಮಂಡಳಿಯು ಗಂಭೀರವಾಗಿ ಪರಿಗಣಿಸಲಿದೆ. ಯಾರಿಗೆ ಯಂತ್ರೋಪಕರಣಗಳು, ಕಬ್ಬಿಣ, ಕಟ್ಟಡ ಸಾಮಗ್ರಿಗಳು ಅಥವಾ ಆಮದು ರಫ್ತು ವ್ಯವಹಾರವಿದೆಯೋ ಅವರಿಗೆ ಈ ಸಮಯವು ಅತ್ಯಂತ ಲಾಭದಾಯಕವಾಗಿರುತ್ತೆ. ಹೊಸದಾಗಿ ಉದ್ಯಮವನ್ನು ಪ್ರಾರಂಭಿಸಲು ಇಚ್ಛಿಸುವವರಿಗೆ ಗ್ರಹಗಳ ಸಂಪೂರ್ಣ ಬೆಂಬಲ ಇರುತ್ತೆ. ಈ ಹೊಸ ಪಾಲುದಾರಿಕೆ ಅಥವಾ ಒಪ್ಪಂದಗಳಿಗೆ ಸಹಿ ಹಾಕಲು ಇದು ಅತ್ಯಂತ ಸೂಕ್ತ ಸಮಯ. ಮಾರುಕಟ್ಟೆಯಲ್ಲಿ ನಿಮ್ಮ ಬ್ರ್ಯಾಂಡ್ ಮೌಲ್ಯ ಹೆಚ್ಚಾಗಲಿದ್ದು ಗ್ರಾಹಕರ ಸಂಖ್ಯೆಯಲ್ಲಿ ಗಣನೀಯ ಏರಿಕೆ ಕಂಡುಬರಲಿದೆ. ವೃಷಭ ರಾಶಿಯವರ ಮೂಲ ಗುಣವಾದ ಮೃದು ಭಾಷೆ ಮತ್ತು ಉದಾರತೆಯು ಈ ಸಮಯದಲ್ಲಿ ಕುಟುಂಬದ ಎಲ್ಲ ಸದಸ್ಯರನ್ನು ಆಕರ್ಷಿಸಲಿದೆ. ಹಿಂದೆ ಇದ್ದ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು, ಮನಸ್ತಾಪಗಳು ಹಿರಿಯರ ಸಮ್ಮುಖದಲ್ಲಿ ಸುಲಭವಾಗಿ ಬಗೆಹರಿಯಲಿದೆ. ಈ ಮನೆಗೆ ಹಠಾತ್ತನೆ ದೂರದ ಸಂಬಂಧಿಗಳು ಅಥವಾ ಆಪ್ತ ಸ್ನೇಹಿತರ ಆಗಮನವಾಗಲಿದ್ದು ಮನೆಯಲ್ಲಿ ಹಬ್ಬದ ಸಡಗರ ನಿರ್ಮಾಣವಾಗಲಿದೆ. ಎಲ್ಲರೂ ಒಟ್ಟಾಗಿ ಕುಳಿತು ಪ್ರಮುಖ ವಿಷಯಗಳ ಬಗ್ಗೆ ಚರ್ಚಿಸಲಿದ್ದೀರಿ ಮತ್ತು ದೀರ್ಘಕಾಲದ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರವನ್ನು ಕಂಡುಕೊಳ್ಳಲಿದ್ದೀರಿ. ಕುಟುಂಬದ ಸದಸ್ಯರೊಂದಿಗೆ ಒಟ್ಟಾಗಿ ಈ ಶಾಪಿಂಗ್ ಮಾಡುವುದು ಅಥವಾ ಧಾರ್ಮಿಕ ಪ್ರವಾಸ ಕೈಗೊಳ್ಳುವುದರಿಂದ ಸಂಬಂಧಗಳಲ್ಲಿನ ಮಧುರತೆ ಮತ್ತಷ್ಟು ಹೆಚ್ಚಾಗಲಿದೆ. ದಂಪತಿಗಳ ನಡುವೆ ಇದ್ದ ತಪ್ಪು ತಿಳುವಳಿಕೆಗಳು ದೂರವಾಗಿ ಪ್ರೀತಿ ಮತ್ತು ಪರಸ್ಪರ ಗೌರವ ವೃದ್ಧಿಯಾಗಲಿದೆ. ದೀರ್ಘಕಾಲದಿಂದ ಸಂತಾನ ಭಾಗ್ಯಕ್ಕಾಗಿ ಕಾಯುತ್ತಿರುವ ದಂಪತಿಗಳಿಗೆ ಈ ಅವಧಿಯಲ್ಲಿ ಮನೆಯಲ್ಲಿ ಈ ಹಬ್ಬದ ವಾತಾವರಣ, ಶುಭವಾರ್ತೆ ಲಭಿಸಲಿದೆ. ಇದು ಇಡೀ ಕುಟುಂಬದಲ್ಲಿ ಹಬ್ಬದ ವಾತಾವರಣವನ್ನು ಸೃಷ್ಟಿ ಮಾಡುತ್ತೆ. ಈಗಾಗಲೇ ಮಕ್ಕಳನ್ನು ಹೊಂದಿರುವ ಪೋಷಕರಿಗೆ ತಮ್ಮ ಮಕ್ಕಳ ವಿದ್ಯಾಭ್ಯಾಸ ಅಥವಾ ವೃತ್ತಿರಂಗದ ಸಾಧನೆಗಳು ಅಪಾರ ಹೆಮ್ಮೆಯನ್ನು ತರಲಿದೆ. ನಿಮ್ಮ ಪಾಲನೆ, ಪೋಷಣೆ ಸಾರ್ಥಕವಾಯಿತು ಎಂಬ ಭಾವನೆ ಮೂಡಲಿದೆ. ಈ ಪ್ರೇಮ ಜೀವನದಲ್ಲಿ ಇರುವವರಿಗೆ ಇದು ಅತ್ಯಂತ ಸೂಕ್ತ ಸಮಯ. ನಿಮ್ಮ ಪ್ರೀತಿಯನ್ನು ವಿವಾಹದ ಹಂತಕ್ಕೆ ಕೊಂಡೊಯ್ಯಲು ಪೋಷಕರ ಸಮ್ಮತಿ ಸಿಗುತ್ತೆ. ಈ ವೃಷಭ ರಾಶಿಯವರು ಆದಷ್ಟು ನೀವು ಈ ತುಳಸಿ ಕಟ್ಟೆಗೆ ನೀವು ಇವತ್ತು ಈ ಒಂದು ಏಲಕ್ಕಿಯನ್ನು ನೆನೆಸ್ಬಿಟ್ಟು ಈ ಸಂಜೆ ಅಥವಾ ಈ ಬೆಳಗ್ಗೆ ಟೈಮ್ ಆಗಿದೆ, ಸಂಜೆ ಅಥವಾ ಬೆಳಗ್ಗೆ ಈ ಏಲಕ್ಕಿಯ ನೀರನ್ನು ನೀವು ತುಳಸಿ ಗಿಡದ ಬುಡಕ್ಕೆ ಹಾಕಿ ನಿಮ್ಮ ಕಷ್ಟ ಕಾರ್ಪಣ್ಯಗಳು ನೀವು ಹೇಳ್ಕೊಂಡ್ರೆ ಈ ತುಳಸಿ ಅಮ್ಮನವರ ಹತ್ರ ಅದನ್ನೆಲ್ಲ ಈ ಕಷ್ಟ ಕಾರ್ಪಣ್ಯಗಳು ಏನೆಲ್ಲ ಇದೆ ಅದನ್ನೆಲ್ಲ ತೊಲಗಿ ಹೋಗಿ ನಿಮ್ಮ ಜೀವನದಲ್ಲಿ ಈ ಒಂದು ರಾಜಯೋಗ, ಅದೃಷ್ಟ, ಆರ್ಥಿಕ ವೃದ್ಧಿ ಅನ್ನೋದು ಕೂಡಿ ಬರುತ್ತೆ. ಹಾಗೇನೆ ಯಾರಿಗೂ ಹೇಳ್ದಂಗೆನೆ ಈ ಗುಪ್ತವಾಗಿ ಈ ₹1 ನಾಣ್ಯನ ಈ ತುಳಸಿ ಗಿಡದ ಈ ಬುಡ ಇರುತ್ತಲ್ಲ ಅಲ್ಲಿ ಕೆಳಗಡೆ ಸ್ವಲ್ಪ ಮಣ್ಣನ್ನ ಊತಿ ಇಡಿ. ನಂತರ ಒಂದು ವಾರ ಆದ್ಮೇಲೆ, ಇವತ್ತು ಫ್ರೈಡೆ ಅಂದ್ರೆ ಶುಕ್ರವಾರ ಅಲ್ವಾ, ಹಾಗಾಗಿ ಮುಂದಿನ ಶುಕ್ರವಾರ ಅದನ್ನ ತಗೊಂಡು ನೀವು ನಿಮ್ಮ ಪರ್ಸ್ನಲ್ಲಿ ಇಟ್ಕೊಳ್ಳಿ. ನೀವು ಯಾವುದೇ ಕೆಲಸಕ್ಕೆ ಹೋಗ್ಬೇಕಾದ್ರೂ ಆ ₹1 ನೀವು ಖರ್ಚು ಮಾಡಬಾರ್ದು. ನಿಮ್ಮ ಹತ್ರನೇ ಶಾಶ್ವತವಾಗಿ ಇರಬೇಕು. ತುಂಬಾನೇ ಅಭಿವೃದ್ಧಿ ಹೊಂದಿರ, ಎಲ್ಲವೂ ಶುಭ ಆಗುತ್ತೆ. ಈ ಉಪಯುಕ್ತವಾದ ಮಾಹಿತಿ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ. ಯಾರಾದರೂ ಹೊಸದಾಗಿ ನೋಡ್ತಾ ಇದ್ರೆ ಅವರು ಕೂಡ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ. ಸರ್ವೇ ಜನ ಸುಖಿನೋ ಭವಂತು. ಎಲ್ಲರಿಗೂ ಸಹ ಧನ್ಯವಾದಗಳು.